ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ತಿರುವನಂತಪುರಂನ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ. ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ದಂತಕಥೆಗಳ ಬಗ್ಗೆ ತಿಳಿಯೋಣ. ತಿರುವನಂತಪುರಂ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಭಾರತದ ಕೇರಳದ ತಿರುವನಂತಪುರದಲ್ಲಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ. ಇದನ್ನ ತಿರು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಅಂತ ಕರೆಯಲಾಗುತ್ತೆ. ಇದು ಕೇರಳದ ತಿರುವನಂತಪುರಂ ನಗರದ ಕೋಟೆಯೊಳಗೆ ಇರುವ ವಿಷ್ಣುವಿನ ದೇವಾಲಯ. ಈ ದೇವಾಲಯವನ್ನ ವಿಷ್ಣುವಿನ 108 ಪವಿತ್ರ ಪೂಜಾ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದಲ್ಲಿ ವಿಷ್ಣುವಿನ ಅವತಾರವಾದ ಪದ್ಮನಾಭ ಸ್ವಾಮಿಯನ್ನ ಭಕ್ತರಿಗೆ ಅನಂತಾಶಯದಲ್ಲಿ ಅಂದ್ರೆ ಅಂತ್ಯವಿಲ್ಲದ ನಿದ್ರೆ, ಆನಂದದ ಸ್ಥಿತಿಯಲ್ಲಿ ತೋರಿಸಲಾಗುತ್ತೆ. ಇದು ಬಹಳ ಪ್ರಾಚೀನ ದೇವಾಲಯವಾಗಿದ್ದು ತಿರುವನಂತಪುರಂ ಎಂಬ ನಗರದ ಹೆಸರು ತಿರು ಪ್ಲಸ್ ಅನಂತ ಪ್ಲಸ್ ಪುರಂ ಎಂಬ ಹೆಸರು ಈ ದೇವಾಲಯದಲ್ಲಿರುವ ಭಗವಂತನ ಹೆಸರಿನಿಂದ ಬಂದಿದೆ ಅಂತ ನಂಬಲಾಗಿದೆ. ತಿರುವಾಂಕೂರ್ ರಾಜರ ಆಳ್ವಿಕೆಯಲ್ಲಿ ಈ ದೇವಾಲಯವು ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ಹಾಗಾದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ಇತಿಹಾಸಗಳ ಬಗ್ಗೆ ತಿಳಿಯೋಣ. ಈ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮ ಪುರಾಣ, ಮತ್ಸ್ಯ ಪುರಾಣ, ವರಹ ಪುರಾಣ, ಸ್ಕಂದ ಪುರಾಣ, ಪದ್ಮ ಪುರಾಣ, ವಾಯು ಪುರಾಣ, ಭಗವತ ಪುರಾಣ ಮತ್ತು ಮಹಾಭಾರತದಂತಹ ಹಲವಾರು ಹಿಂದೂ ಗ್ರಂಥಗಳು ಈ ದೇವಾಲಯದ ಅನಂತಾಶಯನ ವಿಷ್ಣುವನ್ನ ಉಲ್ಲೇಖಿಸುತ್ತವೆ. ದೇವಾಲಯವನ್ನ ಕ್ರಿಸ್ತಪೂರ್ವ 500 ಮತ್ತು ಕ್ರಿಸ್ತಶಕ 300ರ ನಡುವಿನ ಸಾಹಿತ್ಯದ ಅವಧಿಯ ಕಾಲದ ಸಂಗಮ್ ಸಾಹಿತ್ಯದಲ್ಲಿ ಹಲವಾರು ಬಾರಿ ಉಲ್ಲೇಖಿಸಲಾಗಿದೆ. ಅನೇಕ ಸಾಂಪ್ರದಾಯಿಕ ಇತಿಹಾಸಕಾರರು ಮತ್ತು ವಿದ್ವಾಂಸರು ಈ ದೇವಾಲಯದ ಹೆಸರನ್ನ ಗೋಲ್ಡನ್ ಟೆಂಪಲ್ ಎಂದು ಕರೆಯುತ್ತಾರೆ. ಅಕ್ಷರಾಂಶಃ ದೇವಾಲಯವು ಆ ಹೊತ್ತಿಗಾಗ್ಲೇ ಊಹಿಸಲಾಗದಷ್ಟು ಶ್ರೀಮಂತವಾಗಿತ್ತು ಎಂಬ ಅಂಶವನ್ನ ಗುರುತಿಸಲಾಗಿದೆ. ಮತ್ತು ಕಾಸರಗೋಡಿನ ಅನಂತಪುರ ದೇವಾಲಯವು ಪದ್ಮನಾಭ ಸ್ವಾಮಿಯ ಮೂಲಸ್ಥಾನವೆಂದು ನಂಬಲಾಗಿದೆ. ಈ ದೇವಾಲಯದ ಸ್ಥಳ ಪುರಾಣದ ಕತೆ ಹೀಗಿದೆ. ಪರಶುರಾಮನು ದ್ವಾಪರ ಯುಗದಲ್ಲಿ ಶ್ರೀ ಪದ್ಮನಾಭ ವಿಗ್ರಹವನ್ನ ಪ್ರತಿಷ್ಠಾಪಿಸಿದನೆಂದು ನಂಬಲಾಗಿದೆ. ಪರಶುರಾಮನು 7 ಪೊಟ್ಟಿ ಕುಟುಂಬಗಳಿಗೆ ಕ್ಷೇತ್ರ ಕಾರ್ಯಂ ಅಂದ್ರೆ ದೇವಾಲಯದ ಆಡಳಿತವನ್ನ ಒಪ್ಪಿಸಿದನು ಅಂತ ನಂಬಲಾಗಿದೆ. ಅವರುಗಳು ಕುಪ್ಪಕರ ಪೊಟ್ಟಿ, ವಂಚಿಯೂರು ಅತಿಯರ ಪೊಟ್ಟಿ, ಕೊಲ್ಲೂರು ಅತಿಯರ ಪೊಟ್ಟಿ, ಮುತ್ತವಿಲ ಪೊಟ್ಟಿ, ಕರುವ ಪೊಟ್ಟಿ, ನೆತ್ಸೇರಿ ಪೊಟ್ಟಿ ಮತ್ತು ಶ್ರೀ ಕಾರ್ಯತ್ತು ಪೊಟ್ಟಿ. ಪರಶುರಾಮನು ವಾಂಚಿ ವೇನಾಡು ರಾಜ ಆದಿತ್ಯ ವಿಕ್ರಮನನ್ನ ದೇವಾಲಯದ ಪರಿಪಾಲನ ಅಂದ್ರೆ ರಕ್ಷಣೆ ಮಾಡಲು ನಿರ್ದೇಶಿಸಿದನು ಅಂತ ಹೇಳಲಾಗಿದೆ. ಪರಶುರಾಮನು ದೇವಾಲಯದ ತಂತ್ರವನ್ನ ತರಣ್ಣಲ್ಲೂರಿನ ನಂಬೂದಿರಿಪಾಡ್ ಅವರಿಗೆ ನೀಡಿದನು. ಈ ದಂತಕಥೆಯನ್ನ ಬ್ರಹ್ಮಾಂಡ ಪುರಾಣದ ಭಾಗವಾಗಿರುವ ಕೇರಳದ ಮಹಾಸ್ಯಂನಲ್ಲಿ ವಿವರವಾಗಿ ನಿರೂಪಿಸಲಾಗಿದೆ. ದೇವಾಲಯದ ಮುಖ್ಯ ವಿಗ್ರಹದ ಪಾವಿತ್ರ್ಯತೆಗೆ ಸಂಬಂಧಿಸಿದ ಮತ್ತೊಂದು ಆವೃತ್ತಿಯು ಪೌರಾಣಿಕ ಋಷಿ ವಿಳ್ಳುಮಂಗಳತ್ತು ಸ್ವಾಮಿಯರಿಗೆ ಸಂಬಂಧಿಸಿದೆ. ಈ ಸ್ವಾಮಿಯರನ್ನ ದಿವಾಕರ ಮುನಿ ಅಂತ ಕೆಲವು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವರಿಬ್ಬರಲ್ಲಿ ಯಾರು ಎಂಬುದು ಸ್ಪಷ್ಟತೆ ಇಲ್ಲ. ಕಾಸರಗೋಡು ಜಿಲ್ಲೆಯ ಅನಂತಪುರ ದೇವಸ್ಥಾನದ ಬಳಿ ವಾಸವಾಗಿದ್ದ ಸ್ವಾಮಿಯರ್ ವಿಷ್ಣುವಿನ ದರ್ಶನ ಅಥವಾ ಶುಭ ದೃಶ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದರು. ಶ್ರೇಷ್ಠೆಯ ಸ್ವಭಾವದ ಪುಟ್ಟ ಹುಡುಗನ ವೇಷದಲ್ಲಿ ಭಗವಂತ ಬಂದಿದ್ದಾನೆ ಎಂದು ನಂಬಲಾಗಿದೆ. ಆ ಹುಡುಗ ಪೂಜೆಗೆ ಇಡಲಾಗಿದ್ದ ವಿಗ್ರಹವನ್ನ ಅಪವಿತ್ರಗೊಳಿಸಿದನು. ಇದರಿಂದ ಋಷಿ ವಿಲ್ವಮಂಗಳರು ಕೋಪಗೊಂಡು ಹುಡುಗನನ್ನ ಓಡಿಸಿದರು. ಹುಡುಗನು ಅವರ ಕಣ್ಣ ಮುಂದೇನೆ ಕಣ್ಮರೆಯಾಗುತ್ತಾನೆ. ಆಗ ಹುಡುಗ ಸಾಮಾನ್ಯ ಮನುಷ್ಯನಲ್ಲ ಎಂದು ಅರಿತುಕೊಂಡ ಋಷಿ ಕ್ಷಮೆಯನ್ನ ಕೇಳುತ್ತಾರೆ, ಕಣ್ಣೀರಿಟ್ಟು ಬೇಡಿಕೊಳ್ಳುತ್ತಾರೆ, ಮತ್ತೊಂದು ಸಂಕೇತ ದರ್ಶನವನ್ನ ಕೇಳುತ್ತಾರೆ. ಆಗ ನೀನು ನನ್ನನ್ನು ನೋಡಲು ಬಯಸಿದರೆ ಅನಂತವನಕ್ಕೆ ಅಂದ್ರೆ ಕೊನೆ ಇಲ್ಲದ ಅರಣ್ಯ ಅಥವಾ ಅನಂತ ಕಾಡುಗೆ ಬರಲು ಅಶಿರರ ವಾಣಿ ಕೇಳಿಸಿತು. ಒಂದು ಸುದೀರ್ಘ ಹುಡುಕಾಟದ ನಂತರ ಅವರು ಲಕ್ಕಡಿಯು ಸಮುದ್ರದ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಪುಲವ ಅಂದ್ರೆ ನಿಮ್ನ ವರ್ಗದ ಮಹಿಳೆ ತನ್ನ ಮಗುವಿಗೆ ಅವನನ್ನ ಅನಂತ ಕಾಡಿನಲ್ಲಿ ಎಸೆಯುವುದಾಗಿ ಗದರಿಸುವುದನ್ನ ಅವನು ಕಂಡನು. ಆಗ ಸ್ವಾಮಿಗೆ ಖುಷಿಯಾಗುತ್ತೆ. ಅನಂತ ಕಾಡು ಎಂಬ ಪದವನ್ನ ಕೇಳಿದ ಕ್ಷಣ ಋಷಿಯು ಖುಷಿಪಟ್ಟು ಆ ಮಹಿಳೆಯನ್ನ ವಿಚಾರಿಸುತ್ತಾರೆ. ಮಹಿಳೆಯ ನಿರ್ದೇಶನದ ಆಧಾರದ ಮೇಲೆ ಅವನು ಅನಂತ ಕಾಡಿಗೆ ಹೊರಟನು. ಋಷಿ ಹುಡುಗನನ್ನ ಹುಡುಕುತ್ತಾ ಅನಂತ ಕಾಡು ತಲುಪಿದನು. ಇಲ್ಲಿ ಅವನು ಹುಡುಗನು ಇಲುಪ ಮರದಲ್ಲಿ ಅಂದ್ರೆ ಭಾರತೀಯ ಬೆಣ್ಣೆ ಮರದಲ್ಲಿ ವಿಲೀನಗೊಳ್ಳುವುದನ್ನ ನೋಡಿದನು. ಮರ ಕೆಳಕ್ಕೆ ಬಿದ್ದು ಅನಂತ ಶಯನ ಮೂರ್ತಿ ವಿಷ್ಣುವು ಅನಂತ ಆವಿನ ಮೇಲೆ ಒರಗಿಕೊಂಡ ಭಂಗಿಯ ಮೂರ್ತಿ ಆಯಿತು. ಆದರೆ ಭಗವಂತನು ಧರಿಸಿದ್ದ ಮೂರ್ತಿ ಅಸಾಧಾರಣವಾಗಿ ದೊಡ್ಡ ಗಾತ್ರದ್ದಾಗಿತ್ತು. ಅವನ ತಲೆಯು ತುಕ್ಕಳೆ ಬಳೆಯ ತಿರುವತ್ತರದಲ್ಲಿ ಅಂದ್ರೆ ತಮಿಳುನಾಡಲ್ಲಿ ತಿರುವನಂತಪುರದಲ್ಲಿ ದೇಹ ಅಥವಾ ಉಡಲ್ ಮತ್ತು ಕುಳತ್ತೂರ್ ಮತ್ತು ತ್ರಿಪುರಪುರಂನಲ್ಲಿ ಪಾದಕಮಲಗಳು. ಮೂರ್ತಿ ರೂಪದ ಅವನ ದೇಹ 8 ಮೈಲುಗಳಷ್ಟು ಉದ್ದವಾಗಿತ್ತು.
ಋಷಿಯು ಭಗವಂತನನ್ನ ಒಂದು ಸಣ್ಣ ಪ್ರಮಾಣದ ಗಾತ್ರಕ್ಕೆ ತನ್ನ ಊರುಗೋಲಿನ 3 ಪಟ್ಟು ಉದ್ದಕ್ಕೆ ಮೂರ್ತಿಯನ್ನು ಕುಗ್ಗಿಸುವಂತೆ ವಿನಂತಿಸಿದನು. ದೇವಾಲಯದಲ್ಲಿ ಪ್ರಸ್ತುತ ಕಂಡುಬರುವ ವಿಗ್ರಹದ ರೂಪಕ್ಕೆ ತಕ್ಷಣ ಭಗವಂತ ಕುಗ್ಗಿದನು. ಆದರೆ ಆಗಲೂ ಅನೇಕ ಇಲುಪ ಮರಗಳು ಭಗವಂತನನ್ನ ಋಷಿಯ ದೃಷ್ಟಿಗೆ ಸಂಪೂರ್ಣವಾಗಿ ಕಾಣದಂತೆ ಅಡ್ಡ ಬಂದವು. ಋಷಿಯು ಭಗವಂತನನ್ನ ತಿರುಮುಖಂ, ತಿರುವುಡಲ್ ಮತ್ತು ತ್ರಿಪಾದಂ ಎಂದು 3 ಭಾಗಗಳಲ್ಲಿ ನೋಡಿದನು. ಇದಕ್ಕೆ ಅನ್ವಯವಾಗಿ ದೇವಾಲಯದಲ್ಲಿ ಕೂಡ ಭಗವಂತನನ್ನು ನಾವು ತಿರುಮುಖಂ, ತಿರುವುಡಲ್ ಮತ್ತು ತ್ರಿಪಾದಂ ಎಂದು 3 ಬಾಗಿಲುಗಳ ಮೂಲಕ ಕಾಣಬಹುದು. ಸ್ವಾಮಿಯು ಅಂದ್ರೆ ಋಷಿಯು ಪದ್ಮನಾಭನಲ್ಲಿ ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾನೆ. ಇನ್ನು ಋಷಿಯು ಮುಲಾಯ ಮಹಿಳೆಯಿಂದ ಪಡೆದಂತಹ ತೆಂಗಿನ ಚಿಪ್ಪಿನಲ್ಲಿ ಅಕ್ಕಿ ಗಂಜಿ ಮತ್ತು ಉಪ್ಪು ಮಾಂಗ ಅಂದ್ರೆ ಉಪ್ಪಿನಕಾಯಿ, ಉಪ್ಪು ಸಹಿತ ಮಾವಿನ ತುಂಡುಗಳನ್ನ ದೇವರಿಗೆ ಅರ್ಪಿಸುತ್ತಾರೆ. ಋಷಿಯು ಭಗವಂತನ ದರ್ಶನ ಪಡೆದ ಸ್ಥಳ ಕುಪಕ್ಕರ ಪೊಟ್ಟಿ ಮತ್ತು ಕರುವ ಪೊಟ್ಟಿಗೆ ಸೇರಿತ್ತು. ಆಳ್ವ ರಾಜ ಮತ್ತು ಕೆಲವು ಬ್ರಾಹ್ಮಣರ ಮನೆಗಳ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ. ಇನ್ನು ಪದ್ಮನಾಭ ಸ್ವಾಮಿ ದೇವಾಲಯದ ವಾಯುವ್ಯ ದಿಕ್ಕಿನಲ್ಲಿ ಅನಂತಕಾಡು ನಾಗರಾಜ ದೇವಸ್ಥಾನ ಇಂದಿಗೂ ಕೂಡ ಇದೆ. ಪದ್ಮನಾಭ ದೇವಾಲಯದ ಪಶ್ಚಿಮಕ್ಕೆ ಸ್ವಾಮಿಯರ್ ಸಮಾಧಿ ಅಂದ್ರೆ ಅಂತಿಮ ವಿಶ್ರಾಂತಿ ಸ್ಥಳ ಅಸ್ತಿತ್ವದಲ್ಲಿದೆ. ಇನ್ನು ಆ ಸಮಾಧಿಯ ಮೇಲೆ ಕೃಷ್ಣ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇನ್ನು ವಿಲ್ವಮಂಗಲ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಡುವ ಈ ದೇವಾಲಯವು ತ್ರಿಶೂರ್ ನಡುವಿಲ್ ಮಧೋಮ್ಗೆ ಸೇರಿದೆ. ತಿರುವಾಂಕೂರ್ ರಾಜಮನೆತನ ಮತ್ತು ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಇರುವಂತಹ ಸಂಬಂಧ 18ನೇ ಶತಮಾನದ ಮೊದಲರ್ಧದಲ್ಲಿ ಮಾತೃಪ್ರಧಾನ ಪದ್ಧತಿಗಳಿಗೆ ಅನುಗುಣವಾಗಿ ಅನಿಜಂ ತಿರುನಾಳ್ ಮಾರ್ತಾಂಡವರ್ಮ ತಮ್ಮ ಚಿಕ್ಕಪ್ಪ ರಾಮವರ್ಮ ಅವರ ನಂತರ 23ನೇ ವಯಸ್ಸಿನಲ್ಲಿ ರಾಜರಾಗುತ್ತಾರೆ. ಅವರು 700 ವರ್ಷ ಹಳೆಯ ಎಟ್ಟುವೀಟಿಲ್ ಪಿಳ್ಳೆಮಾರ್ ಮತ್ತು ಅವರ ಸೋದರ ಸಂಬಂಧಿಗಳ ಪಿತೂರಿ ಮತ್ತು ವಿರೋಧವನ್ನ ಹತ್ತಿಕ್ಕೆ ಅಂದ್ರೆ ಒಟ್ಟಾರೆಯಾಗಿ ಅವರು ಆಡಳಿತದ ಮೇಲೆ ನಿಯಂತ್ರಣವನ್ನ ತೆಗೆದುಕೊಂಡು ಆಡಳಿತವನ್ನ ಕೇಂದ್ರೀಕರಿಸುತ್ತಾರೆ. ಕ್ರಿಸ್ತಕ 1731ರಲ್ಲಿ ಅನಿಜಂ ತಿರುನಾಳರು ಮಸ್ನದ್ ಅಂದ್ರೆ ಪ್ರಾಂತ್ಯದ ಆಡಳಿತವನ್ನ ಪಡೆದ ಕೂಡಲೇ ಸ್ವಾಮಿಯ ವಿಗ್ರಹವನ್ನ ಪುನಃಸ್ಥಾಪನೆ ಮಾಡಿದರು ಮತ್ತು ಪದ್ಮನಾಭ ಸ್ವಾಮಿ ದೇವಾಲಯದ ಕೊನೆಯ ಪ್ರಮುಖ ನವೀಕರಣ ಕೆಲಸಗಳನ್ನ ಮಾಡಿದರು ಅಂತ ಹೇಳಲಾಗಿದೆ. ಜೊತೆಗೆ ರಾಜನು ಪದ್ಮನಾಭ ಸ್ವಾಮಿಯ ಪರಮ ಭಕ್ತನಾಗಿದ್ದು 1750ರ ಜನವರಿ 17ರಂದು ಅನಿಜಂ ತಿರುನಾಳ್ ಅವರು ತಿರುವಾಂಕೂರ್ ಸಾಮ್ರಾಜ್ಯವನ್ನ ದೇವಾಲಯದ ದೇವತೆಯಾದ ಪದ್ಮನಾಭ ಸ್ವಾಮಿಗೆ ಒಪ್ಪಿಸಿದರು ಮತ್ತು ಅವರು ಮತ್ತು ಅವರ ವಂಶಸ್ಥರು ಪದ್ಮನಾಭನ ದಾಸರಾಗಿ ರಾಜ್ಯದ ಆಡಳಿತವನ್ನ ನಡೆಸುವ ದೇವತೆಯ ಏಜೆಂಟರು ಎಂದು ಪ್ರತಿಜ್ಞೆ ಮಾಡಿದರು. ಇದರೊಂದಿಗೆ ಪದ್ಮನಾಭ ಸ್ವಾಮಿಯು ರಾಜನಾದನು ಮತ್ತು ರಾಜನು ಸೇವಕನಾದನು. ಅಂದಿನಿಂದ ಪ್ರತಿಯೊಬ್ಬ ತಿರುವಾಂಕೂರ್ ರಾಜನ ಹೆಸರಿನ ಮೊದಲು ಶ್ರೀ ಪದ್ಮನಾಭ ದಾಸ ಎಂಬ ಬಿರುದು ನೀಡಲಾಯಿತು. ರಾಜಮನೆತನದ ಮಹಿಳಾ ಸದಸ್ಯರನ್ನ ಶ್ರೀ ಪದ್ಮನಾಭ ಸೇವನಿಗಳು ಅಂದ್ರೆ ಸೇವಕಿಯರು ಎಂದು ಕರೆಯಲಾಯಿತು. ಪದ್ಮನಾಭ ಸ್ವಾಮಿಗೆ ರಾಜನ ಕೊಡುಗೆಯನ್ನ ತ್ರಿಪಡಿ ದಾನಂ ಎಂದು ಕರೆಯಲಾಗುತ್ತಿತ್ತು. 53ನೇ ವಯಸ್ಸಿನಲ್ಲಿ ಅನಿಜಂ ತಿರುನಾಳ್ ಅವರು ನಿಧನರಾದಾಗ ಅವರ ಅಂತಿಮ ಉದ್ದೇಶಗಳು ಮಹಾರಾಜ ಮತ್ತು ದೇವಾಲಯದ ನಡುವಿನ ಐತಿಹಾಸಿಕ ಸಂಬಂಧವನ್ನ ಸ್ಪಷ್ಟವಾಗಿ ವಿವರಿಸಿದೆ. ಪದ್ಮನಾಭ ಸ್ವಾಮಿಗೆ ಸಾಮ್ರಾಜ್ಯದ ಸಮರ್ಪಣೆಯನ್ನು ಸಂಬಂಧಿಸಿದಂತೆ ಯಾವುದೇ ವಿಚಲನವನ್ನ ಅಂದ್ರೆ ಬದಲಾವಣೆಯನ್ನ ಮಾಡಬಾರದು ಮತ್ತು ಭವಿಷ್ಯದ ಎಲ್ಲಾ ಪ್ರಾದೇಶಿಕ ಸ್ವಾಧೀನಗಳನ್ನ ಅಂದ್ರೆ ರಾಜ್ಯವು ಸ್ವಾಧೀನಪಡಿಸಿಕೊಂಡ ಪ್ರದೇಶಗಳನ್ನ ದೇವರ ಆಸ್ತಿಯನ್ನಾಗಿ ಪರಿಗಣಿಸಬೇಕು ಅಂತ ಬರೆಯಲಾಗಿದೆ. ಹಾಗಾಗಿ ಶ್ರೀ ಪದ್ಮನಾಭ ಸ್ವಾಮಿ ತಿರುವಾಂಕೂರ್ ರಾಜವಂಶದ ಕುಟುಂಬದ ದೇವತೆ. ದೇವಾಲಯದ ನಿರ್ಮಾಣ 108 ದಿವ್ಯ ದೇಶಗಳಲ್ಲಿ ಒಂದಾದ ಈ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ. ಪೂರ್ವ ಭಾಗದಲ್ಲಿರುವ ದೊಡ್ಡ ಗೋಪುರವನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಇತರ ಗೋಪುರಗಳನ್ನ ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈಶಾನ್ಯಕ್ಕೆ ಪದ್ಮತೀರ್ಥಂ ಕುಲಂ ಇದೆ. ಅನೇಕ ಮರದ ಶಿಲ್ಪಗಳು ಮತ್ತು ಭಿತ್ತಿಚಿತ್ರಗಳಿವೆ. ದೇವಾಲಯದ ಹಿಂಭಾಗದ ಗೋಡೆಯ ಮೇಲಿನ ಅನಂತಾಶಯನ ಭಿತ್ತಿಚಿತ್ರವು ಭಾರತದಲ್ಲಿ ಅತಿ ದೊಡ್ಡದಾಗಿದೆ. ದೇವಾಲಯವು 2 ಧ್ವಜಸ್ತಂಭಗಳನ್ನ ಹೊಂದಿದ್ದರೂ ಯಾವುದೇ ಯಜ್ಞದ ಗುಂಡಿಗಳು ಇರುವುದಿಲ್ಲ. ದೇವಾಲಯವು ಆಯತಾಕಾರದಲ್ಲಿ ಇದೆ, ಯಾಕಂದ್ರೆ ಇದು ಅನಂತಾಶಯನ ರೂಪಕ್ಕೆ ಸೂಕ್ತವಾಗಿದೆ. ಕಾಡು ಶರ್ಕರದ ಯೋಗ ಕೌತದಿಂದ ಮಾಡಿದ 18 ಅಡಿ ಉದ್ದದ ಭಗವಾನ್ ವಿಗ್ರಹವಿದೆ. ಪದ್ಮನಾಭ ಪ್ರತಿಮೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವ ವಿಗ್ರಹವು ವಿಷ್ಣುವಿನದ್ದು. ಅವರು ಯೋಗ ನಿದ್ರೆಯಲ್ಲಿದ್ದು ಅನಂತರ ಮೇಲೆ ಲಕ್ಷ್ಮಿ ಇದ್ದಾರೆ. ಈ ವಿಗ್ರಹವು 18 ಅಡಿ ಉದ್ದವಿದೆ. ಪದ್ಮನಾಭ ಸ್ವಾಮಿಯ ವಿಗ್ರಹವನ್ನ ಗಟ್ಟಿಯಾದ ಕಬ್ಬಿನಿಂದ ಮಾಡಲಾಗಿರುವುದರಿಂದ ಅಭಿಷೇಕ ಮಾಡಿದರೆ ಅದು ಕರಗುತ್ತೆ. ಆದ್ದರಿಂದ ಇಲ್ಲಿ ಭಗವಂತನ ಮತ್ತೊಂದು ವಿಗ್ರಹವನ್ನ ಸ್ಥಾಪಿಸಲಾಗಿದೆ. ಈ ವಿಗ್ರಹದ ಮೇಲೆ ಅಭಿಷೇಕವನ್ನ ಮಾಡಲಾಗುತ್ತೆ. ಶ್ರೀ ಭಗವಂತನ ಈ ರೂಪವನ್ನ 3 ಭಾಗಗಳಲ್ಲಿ ನಾವು ಕಾಣಬಹುದು.
ಬಲಗೈಯನ್ನ ಚಿನ್ಮುದ್ರೆಯೊಂದಿಗೆ ಅನಂತ ತಲ್ಪತ್ ಬಳಿ ನೇತು ಹಾಕಲಾಗಿದೆ. ಅದರ ಕೆಳಗೆ ಶಿವಲಿಂಗವಿದೆ ಮತ್ತು ಭಗವಾನ್ ಶ್ರೀ ಮಹಾದೇವನನ್ನ ಪ್ರತಿದಿನ ಪೂಜಿಸಲಾಗುತ್ತೆ ಎಂದು ನಂಬಲಾಗಿದೆ. ದೇವರ ದೇಹವು ಅನಂತರ ಕೂದಲಿನಿಂದ ಮುಚ್ಚಲ್ಪಟ್ಟಿದೆ. ಶ್ರೀ ಪದ್ಮನಾಭ ಸ್ವಾಮಿಯ ನಾಭಿಯಿಂದ ಹೊರಹೊಮ್ಮುವ ಕಮಲವು 4 ಮುಖದ ಬ್ರಹ್ಮನ ರೂಪವನ್ನ ತೋರಿಸುತ್ತೆ. ಒಂದೇ ಗರ್ಭಗುಡಿಯಲ್ಲಿ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಇರುವುದು ಈ ದೇವಾಲಯದ ವಿಶೇಷ ಲಕ್ಷಣವಾಗಿದೆ. ಇಲ್ಲಿರುವ ಕಟುಶರ್ಕರ ಯೋಗ ವಿಗ್ರಹವು 12,008 ಸಾಲಗ್ರಾಮಗಳನ್ನು ಜೋಡಿಸಿ ನಂತರ ಅಷ್ಟಬಂಧಕ್ಕೆ ಸರಿಸುಮಾರು ಸಮಾನವಾದ ಗಟ್ಟಿಯಾದ ಸಕ್ಕರೆಯ ಮಿಶ್ರಣವನ್ನ ಮಾಡಿ ಹೊರಭಾಗವನ್ನ ಲೇಪಿಸಿ ದೇಹದ ಗಾತ್ರವನ್ನ ಸಮನಾಗಿಸಿ ಅದರಲ್ಲಿ ಜೀವಶಕ್ತಿಯನ್ನು ಪ್ರತಿಷ್ಠಾಪಿಸಿ ಮಾಡಿದ ವಿನ್ಯಾಸವಾಗಿದೆ. ಇದು ಗಟ್ಟಿಯಾದ ಸಕ್ಕರೆ ಯೋಗವಾಗಿರುವುದರಿಂದ ಮೂಲ ವಿಗ್ರಹದ ಮೇಲೆ ಅಭಿಷೇಕವನ್ನ ಮಾಡುವುದಿಲ್ಲ, ಬದಲಾಗಿ ಮಂಟಪದಲ್ಲಿ ಸ್ಥಾಪಿಸಲಾದ ಇನ್ನೊಂದು ವಿಗ್ರಹದ ಮೇಲೆ ಅಭಿಷೇಕವನ್ನ ಮಾಡಲಾಗುತ್ತೆ. ಇಲ್ಲಿರುವ ಮೊದಲ ವಿಗ್ರಹವನ್ನ ಇರಪ್ಪ ಮರದಿಂದ ಮಾಡಲಾಗಿತ್ತು. ಇದು ದಿವಾಕರ ಮುನಿ ಅಥವಾ ವಿಲ್ವಮಂಗಳಂ ಸ್ವಾಮಿಯರ್ ಇರಪ್ಪ ಮರದ ಕೆಳಗೆ ಭಗವಂತನ ದರ್ಶನ ಪಡೆದರು ಎಂಬ ದಂತಕಥೆಯನ್ನ ಬೆಂಬಲಿಸುತ್ತೆ. 18ನೇ ಶತಮಾನದಲ್ಲಿ ಸಂಭವಿಸಿದ ದೊಡ್ಡ ಬೆಂಕಿಯಲ್ಲಿ ಅದು ಸುಟ್ಟು ಹೋಯಿತು. ಅದರ ನಂತರ ಪ್ರಸ್ತುತ ವಿಗ್ರಹವನ್ನ ಸ್ಥಾಪಿಸಲಾಯಿತು ಎಂದು ನಂಬಲಾಗಿದೆ. ಇದು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ. ಇಂತಹ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋದಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು.